ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ನಮ್ಮ ಬ್ಲಾಗ್ನಲ್ಲಿ ನಾನು ಒಂದು ಟೇಸ್ಟಿಯಾಗಿರುವಂತಹ ಪನ್ನೀರ್ ಪಕೋಡನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಫಸ್ಟ್ ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿ ನಾನು ಸಣ್ಣದಾಗಿ ಉದುದ್ರಾಗಿ ಬರೋ ಹಾಗೆ ಹೆಚ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಅರ್ಧ ಕಟ್ ಮಾಡ್ಕೊಂಡು ಹೆಚ್ಕೊಂಡಲ್ಲ, ಆ ಥರ ಉದ್ದುದ್ದಕ್ಕೆ ಬರೋ ಹಂಗೆ ಹೆಚ್ಕೊಂಡಿದ್ದೀನಿ. ಈಗ ಒಂದು 2-3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ನಾನು ಸಣ್ಣದಾಗಿ ಹೆಚ್ಕೊತೀನಿ. ಈಗ ಮಶ್ರೂಮ್ನ ನಾನು ಒಂದು ಸ್ವಲ್ಪ ಮಶ್ರೂಮ್ ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಸಣ್ಣದಾಗಿ ಉದುದ್ರಾಗೆ ಬರೋ ಹಂಗೆ ಕಟ್ ಮಾಡ್ಕೊಂಡು ಹೆಚ್ಕೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ನಾನು ಇದಕ್ಕೆ ಸೇರಿಸ್ಕೊತೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಮಶ್ರೂಮು, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಸೇರಿಸ್ಕೊಂಡಿದ್ದೀನಲ್ಲ, ಇದಕ್ಕೆ ನಾನು ಇವಾಗ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಿದ್ದೀನಿ. 2 ಸ್ಪೂನ್ ಅಷ್ಟೇ, ಒಂದು ಟೇಬಲ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಒಂದು ಸ್ವಲ್ಪ ಕಲಗಿಸ್ಕೊಂಬಿಡೋಣ. ಸ್ವಲ್ಪ ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ. ಎಲ್ಲನೂ ಉಪ್ಪು ಹಾಕ್ಕೊಂಡ್ಮೇಲೆ ಎಲ್ಲ ಸ್ವಲ್ಪ ನೀರು ಬಿಡುತ್ತಲ್ಲ, ಆ ನೀರಲ್ಲೇ ಅಕ್ಕಿ ಹಿಟ್ಟೆಲ್ಲ ಕಲಿಸ್ಕೊಳ್ಳಿ ಅಂಥೇಳಿ ಎಲ್ಲ ಹೊಂದಿಸಿ ಇಡ್ತಾಯಿದ್ದೀನಿ. ಹೊಂದಿಸ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡ್ತೀನಿ ನಾನು. ಈಗ ಮನೆಯಲ್ಲೇ ನಾನು ಪನ್ನೀರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಸುಡ್ತಾ ಇದೆ ಅದು. ಇದರಲ್ಲಿ ಒಂದು ಅರ್ಧನ ನಾನು ಪನ್ನೀರನ್ನ ಸೇರಿಸ್ಕೊತೀನಿ. ಇದಕ್ಕೆ ಸಣ್ಣದಾಗಿ ಉದುರು ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಇದು ತುಂಬ ಗಟ್ಟಿಯಾಗಿ ನೇತು ಹಾಕಬೇಕು ಆ ಥರ ಎಲ್ಲ ಏನೂ ಮಾಡೋ ಹಾಗಿಲ್ಲ. ಬಟ್ಟೆಲ್ಲ ಒಂದು ಸ್ವಲ್ಪ ಸೋಸ್ಬಿಟ್ಟು ತೆಗೆದುಬಿಟ್ರೆ ಸಾಕು. ಅಷ್ಟೇ ಪನ್ನೀರ ಸೇರಿಸ್ಕೋಬೋದು. ಪನ್ನೀರ್ ಸೇರಿಸ್ಕೊಂಡಿರೋದ್ರಿಂದ ನಮಗಿನ್ನು ಯಾವುದೇ ಬೇರೆ ಬೈಂಡಿಂಗ್ ಬೇಕಾಗಲ್ಲ. 2 ಸ್ಪೂನ್ ಅಕ್ಕಿ ಹಿಟ್ಟು ಅಷ್ಟೇ ಬೇಕಾಗುತ್ತೆ. ಅದೊಂದು ಸ್ವಲ್ಪ ನೆನೆಲಿ. ನಾನು ಹಾಲಿಗೆಲ್ಲ ಕಾಫಿಗೆಲ್ಲನೂ ಬೆಲ್ಲ ಉಪಯೋಗಿಸ್ತೀನಲ್ವ, ಆದರೆ ಪೌಡ್ರ್ ಬೆಲ್ಲ ತರಿಸಲ್ಲ ನಾನು. ಮತ್ತು ಜೋನಿ ಬೆಲ್ಲನೂ ಅಲ್ಲ ಇದು, ನಾನು ಕ್ಯಾರ್ಪೇಟೆ ಬೆಲ್ಲ ಅಂತಾರಲ್ಲ ಅದನ್ನೇ ತರಿಸ್ಕೊಂಡು ನಾನು ತೆಳು ಪಾಕನ ಮಾಡಿ ಇಟ್ಕೊತೀನಿ. ಈ ಸಿರಪ್ನೇ ನಾನು ಹಾಲಿಗೆ ಕಾಫಿಗೆಲ್ಲ ಬಳಸ್ಕೊಳ್ಳೋದು. ಈಗ ಹಾಲು ಒಡಿಸಿದ್ನಲ್ಲ, ಅದರದ್ದೇ ನೀರನ್ನ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಈ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೇನು ಸೋಡಾ ಹಾಕಿಲ್ಲ, ಕಡಲೆ ಹಿಟ್ಟು ಹಾಕಿಲ್ಲ, ಕಾರ್ನ್ಫ್ಲೋರು ಏನೂ ಹಾಕೋದು ಬೇಕಾಗಲ್ಲ. ಇದಿಷ್ಟೇ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ನಾವು ಇದನ್ನು ಪಕೋಡ ರೀತಿ ಹಾಕ್ಕೊಂಬಿಡೋಣ. ಏನಪ್ಪ ಸಣ್ಣ ಬಾಟ್ಲಿಯಲ್ಲಿ ಮಾಡ್ತಾ ಇದ್ದಾಳೆ ಅಂದ್ಕೋಬೇಡಿ, ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಅಂತಲೇ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ, ಸಂಜೆ ಸ್ನ್ಯಾಕ್ಸ್ಗಾಗಲಿ ಅಂತ ಅಂದ್ಬಿಟ್ಟು. ಮತ್ತು ನಾವು ಇದಕ್ಕೆ ಖಾರದ ಪುಡಿ, ಜೀರಿಗೆ, ಓಂಕಾಳು ಏನೂ ಬಳಸದೇ ಇರೋದ್ರಿಂದ ಎಣ್ಣೆಲ್ಲೂ ಕೂಡ ಯಾವುದೇ ಡಿಫ್ರೆನ್ಸ್ ಆಗಿ ಕಲರ್ ಬರಲ್ಲ. ನ್ಯಾಚುರಲ್ಲಾಗಿ ಮೊದಲು ಹೆಂಗಿತ್ತು ಎಣ್ಣೆ ಅದೇ ಕಲರಲ್ಲೇ ಇರುತ್ತೆ. ನಾವು ಚಪಾತಿ, ದೋಸೆ ಯಾವುದಕ್ಕೆ ಬೇಕಾದರೂ ಬಳಸ್ಕೋಬೋದು. ವಿಶೇಷವಾದ ಸ್ಮೆಲ್ಲು ಏನೂ ಬರಲ್ಲ ಇದಕ್ಕೆ. ಮತ್ತು ಪನ್ನೀರ್ ಹಾಕಿರೋದ್ರಿಂದ, ಮಶ್ರೂಮ್ ಹಾಕಿರೋದ್ರಿಂದ ವಿಶೇಷವಾದ ರುಚಿನೂ ಕೊಡುತ್ತೆ. ನೋಡಿ, ಇದು ನಾನು ಬೇಯಿಸಿದ್ದಾಯ್ತಲ್ಲ, ಈಗ ತೆಗೆದುಬಿಡ್ತೇನೆ. ಈಗ ಇದೊಂದು ಸತಿನೂ ಪನ್ನೀರು ಬಜ್ಜಿ ಪಕೋಡ ಹಾಕಿದ್ದೀನಿ. ರೆಡಿಯಾಗಿದೆ ನೋಡಿ. ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಎಲ್ರಿಗೂ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಇಷ್ಟಪಡ್ತೀನಿ.